ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೇನೆ. ಎಂದಿನಂತೆ ವಿಡಿಯೋ 3 ಭಾಗಗಳಲ್ಲಿರುತ್ತೆ. ಮೊದಲನೇದಾಗಿ ಶುಭೋದಯ, ಎರಡನೇದಾಗಿ ಕನ್ನಡದ ಖ್ಯಾತ ಕವಿ ಡಿ ವಿ ಗುಂಡಪ್ಪನವರ ಕಗ್ಗದ ಕಗ್ಗಗಳು ಮತ್ತು ಜೊತೆಗೆ ಮಹಾಭಗವದ್ಗೀತೆಯ 17ನೇ ಅಧ್ಯಾಯದ ಮಿಕ್ಕ ಶ್ಲೋಕಗಳು. ಇವು ಈ 3 ಭಾಗಗಳಲ್ಲಿರುತ್ತೆ. ಹಾಯ್ ಟು ಎವ್ರಿವನ್, ನಮಸ್ಕಾರ. Today's video also will contain 3 parts. First is Shubhodaya, wherein whatever is happening around, I will try to put it in Kannada language with the words which can build in a very good relationship with what is happening around us. And followed up with Kagga and Bhagavad Gita shlokas. So we will start with Shubhodaya. 26ನೇ ಜುಲೈ 2024. ನಮಸ್ಕಾರ, ಶುಭೋದಯ. ಹಲವು ಬಾರಿ ಬೇಕೆನಿಸಿದರೂ ಮನವ ತೆರೆದು ಭಾವವ ಬಿಚ್ಚಿಡಲಾರದ ಅನುಭವವಾಗುತ್ತದೆ. ಅದೊಂದು ನಮ್ಮಲ್ಲೇ ಅದುಮಿಕೊಳ್ಳುವ ಸೋತ ಭಾವ. ಸನ್ನಿವೇಶ, ಪರಿಸ್ಥಿತಿ, ಕೀಳರಿಮೆ, ಹೆಚ್ಚುಗಾರಿಕೆ ಹೀಗೆ 10 ಹಲವು ಸಮಜಾಯಿಸಿಗಳೊಂದಿಗಿನ ಸಂಕುಚಿತತೆ. ಒಳಗೆ ಹೂತಷ್ಟು ಮನದಲ್ಲೇ ಕರಗಿ ಅಲ್ಲಲ್ಲಿ ಒಡ್ಡುವ ಹಿಂಸೆ. ಹಲವು ಬಾರಿ ಎಲ್ಲೆ ಮೀರಿ ಕಾಡುವ ಒಳನೋವು, ಜೊತೆಗೆ ಕಳೆದುಕೊಂಡ ಭಾವ ಹಾಗೂ ಹೇಳಲಾರದ ತವಕ. ಅದು ಸ್ವಯಂ ಪೋಷಿಸುವ ಖಿನ್ನತೆಯ ಪರಮಾವಧಿ. ಬದಲಿಗೆ ಬಿಚ್ಚಿಟ್ಟು ಹಗುರಾಗಿ ತಿಳಿಯಾಗಿ ಬಂದದ್ದ ಎದುರಿಸುವುದೇ ಸಮಂಜಸ ಹಾಗೂ ಉತ್ತಮವಲ್ಲವೇ? ಅಲ್ಲಿ ಬಿಚ್ಚಿಟ್ಟ ಸಾರ್ಥಕತೆಯಾದರೂ ಸ್ಪಂದಿಸಬಹುದಲ್ಲವೇ? ಶುಭೋದಯ. ಸೊ ಇದು ಇವತ್ತಿನ ಶುಭೋದಯ. ಇದರ ನಂತರ ಮತ್ತೊಂದು ಮುಖ್ಯವಾದಂಥ ಒಂದು ಮೈಲ್ಸ್ಟೋನ್ ಅಥವಾ ಒಂದು ಉತ್ತಮವಾದಂಥ ಮೈಲಿಗಲ್ಲು ಈ ವಿಡಿಯೋಗಳಲ್ಲಿ ಏನೆಂದರೆ, ಇವತ್ತು ನಾವು ಕಗ್ಗದ 100ನೇ ಕಗ್ಗವನ್ನು ನಾವು ಇವತ್ತು ವಾಚನ ಮಾಡ್ತಾ ಇದ್ದೇವೆ. ಅಂದರೆ ಇವತ್ತಿಗೆ 10 ದಿನಗಳಾಗಿವೆ. ಈ 10 ದಿನಗಳಲ್ಲಿ ನಾವು ಕಗ್ಗದ 100ನೇ ಕಗ್ಗವನ್ನು ನಾವು ನಿಮ್ಮ ಮುಂದೆ ವಾಚಿಸ್ತಾ ಇದ್ದೇವೆ. ಈ ಶತಕದ ಕಗ್ಗದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಇವತ್ತು ಕಗ್ಗ 91ರಿಂದ 100, ಕನ್ನಡದ ಖ್ಯಾತ ಕವಿ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ 91ನೇ ಕಗ್ಗದಿಂದ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೇನೆ. ಕಮಲ ಉದಯದೊಳರಳಿ ಸಂಜೆಯಲಿ ಮುಗುಳಾಗಿ ಸಮವೆಪ್ಪುದೆಂತು ಮರವಗಲು ಮುಗುಳದಂತು ಅಮಿತ ಪ್ರಪಂಚನ ಕುಂಚನಾನರ್ತನ ಕ್ರಮವೇ ವಿಶ್ವಚರಿತ್ರೆ ಮಂಕುತಿಮ್ಮ. ಎತ್ತಣಿನೋ ದೃಕ್ ಪರಿದಿಯಾಚೆಯಿಂದಲನಂತ ಸತ್ವ ತೆರೆಯಾಗಿ ಭೀಸಿ ಗೂಢದಲ್ಲಿ ಬಿತ್ತರಿಸುತ್ತಿಹುದು ಹೊಸತನವನೆ ನೆಡೆಬಿಡದೆ ನಿತ್ಯವೂ ಜಗದಿ ಮಂಕುತಿಮ್ಮ. ಜ್ವಾಲಾಮಾಲಕುಲ ಜಗದ್ರೂಪ ತಾಂಡವದಿ ಲೀಲೆಯಿಂ ಜೀವತೆಯ ನಾಂತು ಪರಭೊಮ್ಮಂ. ತಾಳಲಯ ಮೇಳನದಿನೊಮ್ಮೆ ರಭಸದಿನ್ನೊಮ್ಮೆ ಲೋಲನಾಗಿರ್ಪೆನೆಲು ಮಂಕುತಿಮ್ಮ. ಕೇಳಿಯುಂ ಮಾಯೆಯದು ನೃತ್ಯಗತಿ ಭರಿಕೋರ್ಕೆ ಮೂಲಮಂ ಕಂಡಂಗೆ ಸಂಭ್ರಾಂತಿಯೇನು. ಆಳದಲ್ಲಿ ನಿರ್ಲಿಪ್ತ ಮೇಲೆ ನಿಯುತಿ ಕ್ಲುಪ್ತ ಲೀಲಾ ಪ್ರಿಯಂ ಬ್ರಹ್ಮನಂಕುತಿಮ್ಮ. ಶ್ಯಾಮ ಸುಂದರನವನೆ ಚಕ್ರಿನರ ಹರಿಯಂತೆ ಸೋಮಶಂಕರನೆ ಭೈರವ ರುದ್ರನಂತೆ. ಹೈಮವತಿ ಶಿವೆ ತಾನೆ ಖಾಳಿ ಚಂಡಿಕೆಯಂತೆ ಪ್ರೇಮ ಘೋರಗಳೊಂದೆ ಮಂಕುತಿಮ್ಮ. ಸತ್ಯವೆಂಬುದದೇನು ಬ್ರಹ್ಮಾಂಡ ತಾಂಡವದಿ ನೃತ್ಯವೇ ಸತ್ಯವಲ ಕಡಲಲೆಯ ಬಾಳೊಳ್. ಮಿಥ್ಯ ಎಂಬುದೆ ಮಿಥ್ಯ ಜೀವನಾಟಕ ಸತ್ಯ ಕೃತ್ಯವಿದು ಬೊಮ್ಮನದು ಮಂಕುತಿಮ್ಮ. ಕರ್ಮವೆಂಬುದದೇನು ಬ್ರಹ್ಮಾಂಡ ಕಥೆಯೇನು ಜೀವಿತವಿಧೇನು.
ಬ್ರಹ್ಮವೆಲ್ಲಕ್ಕೂ ಮೂಲ ಮಾಯೆ ತತ್ಕೃತಿ ಜಾಲ ಬ್ರಹ್ಮವೇ ಜೀವನವು ಮಂಕುತಿಮ್ಮ. ವಕ್ರ ರುಜು ಮಿಶ್ರ ಜಗದವರ ಶೋಧನೆ ಧರ್ಮ ಪ್ರಾಕೃತ ಧ್ವನಿ ಮಿಶ್ರವಧೆರಡುಗೆ ರಾಗ. ಪ್ರಾಕೃತ್ಯ ದಿವ್ಯಕೃತಾದಿ ಸತ್ವಕ್ಕೆ ನಿಮ್ನ ಜಾಗೃತಿ ಪಮತಿ ಧರ್ಮ ಮಂಕುತಿಮ್ಮ. ಜಲದಿ ತೀರದಿ ನಿಂತು ವೀಕ್ಷಿಸಿ ಕೆಲಗಳಲ್ಲಿ ಛಲವೊಂದು ಸಮವದ ಸಮವಿದು. ಕಲೆ ತೀರ್ಪುವಂತಮ್ಮೇಯಾಮೇಯಗಳು ಜಗದಿ ಮಿಳಿತತೆಯೀನೆ ರುಚಿಯು ಮಂಕುತಿಮ್ಮ. ಅವಿಧಿತ ಕಂಠ ಸತ್ವದ ಭಾರ ಜಲದಿಯಲಿ ಭುವನದ ದ್ವೀಪ ಕಿಂಚನ್ ಮಾತ್ರ ವಿಧಿತ. ಪವಿತಾಂತರಕ್ಷಿ ಘಾಯೆರಡು ಒಂದೇ ವಸ್ತುವವ ಗುಂಟಿತ ಬ್ರಹ್ಮ ಮಂಕುತಿಮ್ಮ. ಇದು 100ನೇ ಕಗ್ಗ. ಈ ಕಗ್ಗದೊಂದಿಗೆ ನಿಮ್ಮ ಮುಂದೆ ನಾನು ಇವತ್ತಿನ 10ನೇ ದಿನದ ಕಗ್ಗ ವಾಚನವನ್ನು ಮುಗಿಸಿದ್ದೇನೆ. ಈಗ ನಾವು ಶ್ರೀಮದ್ ಮಹಾಭಗವದ್ಗೀತೆಯ 17ನೇ ಅಧ್ಯಾಯದ ಮಿಕ್ಕ ಶ್ಲೋಕಗಳನ್ನು ನಾವು ನಿಮ್ಮ ಮುಂದೆ ಇವತ್ತು ಪಠಿಸೋಣ. ಇದುವರೆಗೆ ನಾವು 17ನೇ ಅಧ್ಯಾಯದಲ್ಲಿ 1 ರಿಂದ 19 ಶ್ಲೋಕಗಳನ್ನು ನಾವು ಪಠಿಸಿದ್ದೆವು. ಇವತ್ತು 20 ರಿಂದ 28ನೇ ಶ್ಲೋಕಗಳವರೆಗೆ ಪಠಿಸೋಣ. ಇದು 17ನೇ ಅಧ್ಯಾಯ ಬಂದು ಶ್ರದ್ಧತ್ರಯ ವಿಭಾಗ ಯೋಗ. ಸೊ ಇದೊಂದು ಅದ್ಭುತವಾದ ಮಹಾಭಗವದ್ಗೀತೆ. ಕಷ್ಟದ ಸನ್ನಿವೇಶದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಬೋಧಿಸಿದ ಮಹಾಭಗವದ್ಗೀತೆ ಜೀವನ ಸಾರ ನಿಮ್ಮ ಮುಂದೆ. ಈ 17ನೇ ಅಧ್ಯಾಯ ಶ್ರದ್ಧತ್ರಯ ವಿಭಾಗ ಯೋಗ ನಿಮ್ಮ ಮುಂದೆ. ಇವತ್ತು ಶ್ಲೋಕ 20 ರಿಂದ 28ರವರೆಗೆ. ಇಲ್ಲಿಗೆ 17ನೇ ಅಧ್ಯಾಯ ಮುಗಿಯುತ್ತೆ. ನಾಳೆಯಿಂದ ಬೇರೆ ಒಂದು ಹೊಸ ಅಧ್ಯಾಯದೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೇನೆ. ದಾತವ್ಯಮಿತಿ ಯದ್ಧಾ 17ನೇ ಅಧ್ಯಾಯವನ್ನು ಪ್ರಾರಂಭಿಸುವುದಕ್ಕೆ ಮುಂಚೆ ಮಹಾಭಗವದ್ಗೀತೆಯ ಪ್ರಾರ್ಥನೆ. ವಸುಧೇವ ಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ. ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಈಗ ಶ್ಲೋಕ 20 ರಿಂದ. ದಾತವ್ಯಮಿತಿ ಯದ್ದಾನಂ ಧೀಯತೇನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಆದೇಶಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ಧೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮಸಮುದಾಹೃತಂ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧಃ ಸ್ಮೃತಃ ಬ್ರಹ್ಮಣಾಸ್ತೇನ ವೇದಶ್ಚ ಯಜ್ಞಶ್ಚ ವಿಹಿತಃ ಪುರಾ. ತಸ್ಮಾದೋಮಿತ್ಯದಾಹೃತ್ಯ ಯಜ್ಞದಾನತಪಃ ಕ್ರಿಯಃ ಪ್ರವರ್ತಂತೆ ವಿಧಾನೋಕ್ತಃ ಸತತಂ ಬ್ರಹ್ಮವಾದಿನಂ. ತದತ್ಯನಭಿಸಂಧಾಯ ಫಲೈಯಜ್ಞತಪಃ ಕ್ರಿಯಃ ದಾನಕ್ರಿಯಶ್ಚ ವಿವಿಧಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಶಬ್ದಃ ಪ್ರಾರ್ಥಯುಜ್ಯತೆ. ಯಜ್ಞೇ ತಪಸಿ ದಾನೇ ಚ ಸ್ಥಿತಿಃ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದತ್ಯೇವಾಭಿಧೀಯತೆ. ಅಶ್ರದ್ಧಾಯ ಹುತಂ ದತ್ತಂ ತಪಸ್ತಸ್ತಂ ಕೃತಂ ಚ ಯತ್ ಅಸಿದಿತ್ಯುಚ್ಯತೆ ಪಾರ್ಥ ನ ಚ ತತ್ ಪ್ರತ್ಯೇನೋ
न च तत् प्रत्यनो इह। ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे श्रद्धत्रयविभागयोगो नाम सप्तदशोऽध्यायः। ॐ श्रीकृष्णार्पणमस्तु। हरि ओम्। योगेशं सच्चिदानन्दौ वासुदेवौ रजप्रियं धर्मसंस्थापकौ वीरं कृष्णौ वन्दे जगद्गुरुं। श्रीकृष्णौ वन्दे जगद्गुरुं। These were the remaining shlokas of chapter 17, 20 to 28. With this we have completed 12, 15, 16 and 17 chapters. We'll come with a new chapter from tomorrow. Thanks for listening and viewing my videos. Please share with others so that they will also get encouraged to read. It's because both Kagga and Bhagavad Gita, every time you read every shloka and every Kagga gives a different thought and different meaning and different tattvas for the life. Thank you very much. Wish you all the best. The day be good for you, all of you. Take care. Enjoy. ಎಲ್ಲರಿಗೂ ನಮಸ್ಕಾರ. ದಿನ ಶುಭವಾಗಲಿ. ಎಲ್ಲರ ಇಷ್ಟಾರ್ಥಗಳು ಇಂದಿನ ದಿನದಲ್ಲಿ ನಿಮಗೆ ನೆರವೇರಲಿ. ಶ್ರೀಕೃಷ್ಣ ಹಾಗೂ ಡಿ ವಿ ಗುಂಡಪ್ಪನವರಿಗೆ ವಂದಿಸುತ್ತಾ, ಶ್ರೀಕೃಷ್ಣನ ಚರಣಕಮಲಗಳಲ್ಲಿ, ಡಿ ವಿ ಗುಂಡಪ್ಪನವರ ಚರಣಕಮಲಗಳಲ್ಲಿ, ಹಿರಿಯ ಚೇತನದ ಚರಣಕಮಲಗಳಲ್ಲಿ ವಂದಿಸುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಶುಭವಾಗಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.